ಪರಿಸರ ಸಂರಕ್ಷಣೆಯ ಕುರಿತು ಒಂದು ನಾಟಕವನ್ನು ಮಾಡುತ್ತಿದ್ದೇವೆ. ಒಂದು ದಟ್ಟವಾದ ಕಾಡು, ವಿಶಾಲ ಪ್ರದೇಶದಲ್ಲಿ ಬೆಳೆದಿರುವ ಎತ್ತರವಾದ ಮರಗಳನ್ನು ಬಳಸಿ ಮುಗಿಲೆತ್ತರಕ್ಕೆ ಹಬ್ಬುತ್ತಿರುವ ಬಳ್ಳಿಗಳು, ಹಸಿರ ನಡುವೆ ಬಣ್ಣದ ಚಿತ್ತಾರ ಮೂಡಿಸಿರುವ ಹಣ್ಣುಗಳು, ತುಂಬಿಯ ಜೇಂಕಾರ, ಪಕ್ಷಿಗಳ ಕಲರವ, ನಡುವೆ ತೇಲಿ ಬರುತ್ತಿರುವ ಕೋಗಿಲೆಯ ಧ್ವನಿ, ಜುಳು ಹರಿಯುತ್ತಿರುವ ಜರಿಯ ನಿನಾದ. ಇಂತಹ ಸುಂದರ ಪರಿಸರವು ಪ್ರಾಣಿ ಪಕ್ಷಿಗಳಿಗೆ ನೆಮ್ಮದಿಯ ಆಶ್ರಯ ತಾಣವಾಗಿತ್ತು. ಒಂದು ಮುಂಜಾನೆ ಕಾಡಿನ ಕಲರವದ ನಡುವೆ ಹೆಜ್ಜೆಯ ಸಪ್ಪಳವು ಪ್ರಾಣಿಗಳ ಕಿವಿಯನ್ನು ನಿಮಿರುವಂತೆ ಮಾಡಿತು. ಏನೆಂದು ನೋಡುವಷ್ಟರಲ್ಲಿ ಮರದ ಬುಡಕ್ಕೆ ಬಿದ್ದ ಹೊಡೆತದಿಂದ ಪಕ್ಷಿಗಳು ಚೀರುತ್ತಾ ಹಾರಿದವು. ಸನಿಹದಲ್ಲಿದ್ದ ಪ್ರಾಣಿಗಳು ಭಯ ಮಿಶ್ರಿತ ಕುತೂಹಲದಿಂದ ಯಾರದು ಎಂದು ತಿರುಗಿ ನೋಡಿದವು. ಮಾನವನನ್ನು ಕಂಡು ಸಿಟ್ಟುಕೊಂಡು ಅದಕ್ಕೆ ಮುಂದಾದವು. ಏ ಮಾನವ, ನಿನಗಿನ್ನೂ ಬುದ್ಧಿ ಬರಲಿಲ್ಲವೇ? ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿವೆ. ಆದರೂ ಕಾಡಿನ ನಾಶಕ್ಕೆ ಮುಂದಾಗಿರುವೆಯಲ್ಲ, ಛೀ ಅವಿವೇಕಿ. ಏ ಅಂಜುಪುರ್ಕ ಪ್ರಾಣಿಯ, ನೀನು ಮಾನವನ ಛೀ ಅವಿವೇಕಿ ಎನ್ನುವೆಯ? ನೀ ನಮ್ಮ ಬುದ್ಧಿವಂತಿಕೆ ನಿಮಗೇನು ಗೊತ್ತು? ಹೇಳಪ್ಪ, ನಿಮ್ಮ ಬುದ್ಧಿವಂತಿಕೆಯನ್ನು ನಾವು ಸ್ವಲ್ಪ ತಿಳಿಯುತ್ತೇವೆ. ಆಕಾಶದಲ್ಲಿ ಹಾರುವ ವಿಮಾನ, ನೀರಿನಲ್ಲಿ ಚಲಿಸುವ ದೋಣಿ, ಹಡಗುಗಳನ್ನು ಸೃಷ್ಟಿಸಿದ್ದೇವೆ. ಇದಿಷ್ಟು ಸಾಕಲ್ಲವೇ ನಮ್ಮ ಬುದ್ಧಿವಂತಿಕೆಗೆ? ಪಕ್ಷಿಗಳನ್ನು ನೋಡಿ, ವಿಮಾನವನ್ನು, ಜಲಚರಗಳನ್ನು ನೋಡಿ, ದೋಣಿ, ಹಡಗುಗಳು ನಿರ್ಮಿಸಿವೆ. ಇದರಲ್ಲಿ ನಿನ್ನ ಸ್ವಂತಿಕೆ ಏನು? ಸುಂದರವಾಗಿ ಕಾಣಲು ಉಡುಗೆ ತೊಡುಗೆಗಳನ್ನು ನಿರ್ಮಿಸಿದ್ದೇವೆ. ಇದಿಷ್ಟು ಸಾಕಲ್ಲವೇ ನಮ್ಮ ಬುದ್ಧಿವಂತಿಕೆಗೆ? ಮೊದಲಿಗೆ ನಮ್ಮ ಚರ್ಮವನ್ನೇ ಧರಿಸುತ್ತಿರುವುದನ್ನು ನೆನಪಿಸಿಕೋ. ನಿಮ್ಮ ಬಟ್ಟೆಗಳಲ್ಲೇನು ವಿಶೇಷ? ಪ್ರಾಣಿ, ಪಕ್ಷಿ, ಕೀಟಗಳ ಮೈಬಣ್ಣಕ್ಕೆ ಮನಸೋತು ನಮ್ಮಂತೆ ಸುಂದರವಾಗಿ ಕಾಣಲು ಉಡುಗೆ ತೊಡುಗೆಗಳನ್ನು ಸಿದ್ಧಪಡಿಸಿರುವೆ. ಸಹಜ ಸೌಂದರ್ಯ ನಮ್ಮದು, ತಿಳಿಯಿತೆ? ನಿಮಗೇನು ಗೊತ್ತು? ಬಯಲಿನಲ್ಲಿ ವಾಸ ಮಾಡುವ ನಿಮಗೇನು ಗೊತ್ತು? ನಾವು ಕಟ್ಟಿರುವ ಸುಂದರವಾದ ಮನೆಗಳ ಬಗ್ಗೆ ಬಂದು ನೋಡಿ, ನಮ್ಮ ಬುದ್ಧಿವಂತಿಕೆ ತಿಳಿಯುತ್ತದೆ. ಜಿಂಕೆಯ ಕಣ್ಣಿನಂತ ಕಣ್ಣು, ನವಿಲಿನ ನಡಿಗೆಯಂತ ನಡಿಗೆ, ಕೋಗಿಲೆಯ ಧ್ವನಿಯಂತ ಧ್ವನಿ ಇರಬೇಕು ಎಂದೆಲ್ಲ ಹೇಳುವ ನೀವು ಸುಂದರವು ಅಥವಾ ನಾವು ಸುಂದರವು? ಅಗತ್ಯ ವಸ್ತುಗಳನ್ನು ಉತ್ಪಾದಿಸುವ ನಿಮ್ಮ ಕಾರ್ಖಾನೆಗಳು ಹೊಗೆ ಮತ್ತು ಕಲ್ಮಶವನ್ನು ಹೊರಹಾಕುತ್ತದೆ. ಇದರಿಂದ ಗಾಳಿ, ಮಣ್ಣು, ನೀರು ಮಲಿನವಾಗುತ್ತದೆ. ಇದೇಕೆ ನಿಮಗೆ ತಿಳಿಯುತ್ತಿಲ್ಲ? ಇದೆಲ್ಲ ನಿಮಗೆ ಹೇಗೆ ತಿಳಿಯುತ್ತೆ? ಕಾರ್ಯಕ್ರಮ ಮುಗಿದ ನಂತರ ಎಲ್ಲರೂ ಹೋಗಬೇಕು. ಕಾರ್ಯಕ್ರಮ ಮುಗಿದ ನಂತರ ಗೀಜಗಳ ಗೂಡು, ಜೇನುಗೂಡು, ಗೆದ್ದಲು, ಹುಳು ಕಟ್ಟುವ ಹುತ್ತುಗಳು ಎಷ್ಟು ಸುಂದರ, ಸುರಕ್ಷಿತ. ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ದೊಡ್ಡ ಶೂನ್ಯ. ಇದೆಲ್ಲ ನಿಮಗೇಗೆ ತಿಳಿಯಿತು? ನಮ್ಮಲ್ಲಿ ಕೆಲವರು ಕೆಲವು ವರ್ಷದಲ್ಲಿ ಕೆಲವು ತಿಂಗಳು ದೇಶ ವಿದೇಶಗಳಿಗೆ ವಲಸೆ ಹೋಗುತ್ತೇವೆ. ಅಲ್ಲಿ ಗೆಳೆಯರೊಂದಿಗೆ ಚರ್ಚಿಸುತ್ತೇವೆ. ನಿನಗೆ ತಿಳಿಯದೆ? ಹೇ ಮಾನವ, ನಿನಗಿನ್ನೂ ಬುದ್ಧಿ ಬರಲಿಲ್ಲವೇ? ನೀನೇನೇ ಮಾಡಿದ್ದರೂ ಅಥವಾ ಮುಂದೆ ಮಾಡುವುದಾದರೂ ಪ್ರಕೃತಿಯ ಪ್ರಭಾವದಿಂದ, ಪ್ರಕೃತಿಯ ಭಾಗವಾದ ಕಾಡಿನ ನಾಶದಿಂದ ನಿನ್ನ ಜಗತ್ತು ಅಥವಾ ನಿನ್ನ ಸಂತತಿ ನಾಶವಾಗುತ್ತದೆ. ಈ ವಿಷಯವನ್ನು ನೀನು ಮೊದಲೇ ತಿಳಿದುಕೋ. ಕಾಡಿನ ನಾಶದಿಂದ ನಿನ್ನ ಜಗತ್ತು ನಾಶವಾಗುತ್ತದೆ. ನೀನು ಬೆಳೆಯುವುದರೊಂದಿಗೆ ಕಾಡನ್ನು ಬೆಳೆಸು. ಕಾಡಿನ ಹಸಿರು ನಮ್ಮೆಲ್ಲರ ಉಸಿರು. ಕಾಡನ್ನು ಬೆಳೆಸುವುದರಿಂದ ಪ್ರಾಣಿ ಪಕ್ಷಿಗಳಿಗೆ ನೆಮ್ಮದಿಯ ಆಶ್ರಯ ತಾಣವಾಗುತ್ತದೆ. ನಾವೇಗೆ ಎಲ್ಲರೂ ನಮ್ಮ ಮನೆಯಲ್ಲಿ ಇರುತ್ತೇವೋ ಹಾಗೆ ಅವು ಅದರ ಮನೆಯಲ್ಲಿ ಇರುತ್ತೇವೆ. ನಾವು ಇಂದು ಕಾಡನ್ನು ಕಡಿದರೆ
ಮುಂದೊಂದು ದಿನ ನಮಗೆ ಕಾಡಿನ ಅವಶ್ಯಕತೆ ಬೀಳುತ್ತದೆ. ದಯಮಾಡಿ ಯಾರು ಕಾಡನ್ನು ಕಡಿಯಬೇಡಿ. ಧನ್ಯವಾದಗಳು. We grow trees and plants, then we save our earth. Now, save the forest, save the earth. Save today, survive tomorrow. Trees are give oxygen to breathe. They give us wood, paper, and medicine. Tree gives us oxygen. Soil is protect the trees. Trees are pest friends. Trees gives us medicines and fruits, vegetables. Plant a tree, breathe free. Plant a tree, reduce pollution. Plant reduce pollution, so we should stop cutting trees. Forest is home to all animals and birds. Forest is root of all life. Save the forest, save the plant. Save the tree, save the mother earth. Go green, go healthy. Save forest, save tree. Save soil, save trees. Green lifestyle is healthy lifestyle. ಸೇವಿಂಗ್ ಫಾರೆಸ್ಟ್ ಈಸ್ ಅವರ್ ಡ್ಯೂಟಿ. ನಾವು 4ನೇ ವರ್ಗದ ಮಕ್ಕಳಾಗಿ ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳಿಕೊಳ್ಳುತ್ತೇವೆ, ಎಲ್ಲರೂ ಗಿಡಗಳನ್ನು ಕಡಿಯಬೇಡಿ. ಏಕೆಂದರೆ ತಾಪಮಾನ ಹೆಚ್ಚಾಗುತ್ತದೆ, ಅದರಿಂದ ನೋವು ಸಂಭವಿಸುತ್ತದೆ. ಅದಕ್ಕೆ ನಾನು ನಿಮ್ಮ ಮುಂದೆ ಬೇಡಿಕೊಳ್ಳುತ್ತೇನೆ, ಮರಗಳನ್ನು ಬೆಳೆಸಿ ನಾಡನ್ನು ಉಳಿಸಿ. Please everyone grow one plant on your birthday. Trees are very important in our life and we grow one plant. ಧನ್ಯವಾದಗಳು ಮಕ್ಕಳೇ. ಈಗ